ನಿನ್ನೆಯೆಲ್ಲ ನಾಗರ ಹಾವು ಸಾಂಗು ಇಂದು ನೋವಾಗಿದೆ ಎಂಬ ಡೈಲಾಗು. ರಾಜಣ್ಣ ವಜಾ ಬಗ್ಗೆ ಗುಬ್ಬಿ ಶ್ರೀನಿವಾಸ್ ಮಾತು. ರಾಜಕೀಯದಲ್ಲಿ ಏರಿಳಿತ ಸಹಜ. ಇವತ್ತು ಅಧಿಕಾರದಲ್ಲಿ ಇರ್ತಾರೆ, ನಾಳೆ ದಿನ ವಜಾಗೊಳ್ಳುತ್ತೋ ರಾಜೀನಾಮೆ ಕೊಡ್ತಾರೋ ಏನೋ ಒಂದು ಆಗುತ್ತೆ. ರಾಜಕೀಯದ ಸ್ವಾಭಾವಿಕ ರೂಪಾರಿ ಅದು. ಸೊ ಅದರಲ್ಲೂ ವಿಕೃತವಾಗಿ ಮಜಾ ತಗೊಳ್ಳೋದು ಅಂದ್ರೆ ರಾಜಣ್ಣ ವಜಾ ಬಗ್ಗೆ ಗುಬ್ಬಿ ಶ್ರೀನಿವಾಸ್ ಮಾತು. ನಿನ್ನೆ ಸಾಂಗ್ ಹಾಕೊಂಡಿದ್ರು ನಾಗರಾವಿದ್ದು. ರಾಜಣ್ಣ ವಜಾ ವೈಯಕ್ತಿಕವಾಗಿ ನೋವಾಗಿದೆ. ಅದು ಎಲ್ಲಿ ನೋವಾಗಿದೆಯೋ, ಹೆಂಗಾಗಿದೆಯೋ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ತೊಂದರೆ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ತೊಂದರೆ. ಇದರಿಂದ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗಿದೆ. ಆದರೆ ಹೈಕಮಾಂಡ್ ನಿರ್ಧಾರ ಪ್ರಶ್ನೆ ಮಾಡೋಕೆ ಆಗಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ಇತಿಮಿತಿಯಲ್ಲಿ ಮಾತನಾಡಬೇಕು. ತಪ್ಪೋ ಸರಿಯೋ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಪರೋಕ್ಷವಾಗಿ ರಾಜಣ್ಣ ಹೇಳಿಕೆ ಸರಿಯಲ್ಲ ಎಂದ ಗುಬ್ಬಿ ವಾಸು. ನಿನ್ನೆ ಆ ಸದಾಶಿವನಗರದ ರಾಜಕಾರಣಿ ಜೊತೆ ಒಂದು ಫೋಟೋ ಇತ್ತು. ಆ ಫೋಟೋ ಹಾಕೊಂಡು ನಾಗರಹಾವಿನ ಸಾಂಗು. ಏನೋ ಒಂಥರ ಸಾಧನೆ ಮಾಡಿದವರ ಹಾಗೆ, ಏನೋ ಒಂದು ವಿಕೃತ ಆನಂದ ಪಟ್ಟವರ ಹಾಗೆ, ಯಾರನ್ನೋ ಉರುಳಿಸಿದ ಹಾಗೆ, ಯಾರನ್ನೋ ಕೆಡವಿದ ಹಾಗೆ, ಏನೋ ಸಾಧಿಸಿದ ಹಾಗೆ ಅನ್ನೋ ಒಂದು ಭಾವ ಇತ್ತು ಆ ಪೋಸ್ಟಲ್ಲಿ. ಸಲ್ಲದು ಇದು. ಇದು ನಿಮ್ಮಂಥ ರಾಜಕಾರಣಿಗೆ ಶೋಭೆ ಅಲ್ಲ. ಇದು ರಾಜಕೀಯ ಅಂದ್ರೇನೆ ಹಂಗೇರಿ, ಏರಿಳಿತಗಳು ಇರ್ತಾವೆ. ಸೊ ಈ ಬಗ್ಗೆ ಗುಬ್ಬಿ ಶ್ರೀನಿವಾಸ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹೈಕಮಾಂಡ್ ನಿಮ್ಮ ನಿಲ್ವೇನು ಸರ್? ಎಲ್ಲರೂ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನೇ ಮಾಡ್ಬೇಕಾಗುತ್ತೆ. ಒಂದು ಪಕ್ಷದ ಚೌಕಟ್ಟಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ಏನ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ಎಲ್ಲರಿಗೂ ಭದ್ರಾಗಿರ್ಬೇಕಾಗುತ್ತೆ. ಅದಕ್ಕೆ ನಾವು ಹೈಕಮಾಂಡ್ ತಗೊಂಡಿರ್ತಕ್ಕಂಥ ನಿರ್ಣಯನ ನಾವು ವಿರೋಧ ಮಾಡೋದೇ ಆಗ್ಲಿ ಮತ್ತೊಂದೇ ಆಗ್ಲಿ ಮಾಡ್ತಕ್ಕಂಥದ್ದು ಉದ್ಭವ ಆಗಲ್ಲ. ಒಟ್ಟಿನಲ್ಲಿ ಜಿಲ್ಲೆಗೆ ಅನ್ಯಾಯ ಆಯ್ತು ಅನ್ನೋದು ಒಂದೇ ಅಷ್ಟೇ. ಈ ತರ ಘಟನೆಗಳು ಆಗ್ಬಾರ್ದಾಯ್ತು, ಅವ್ರು ಮುಂದುವರಿಬೇಕಾಯ್ತು. ನಾವು ಕೂಡ ಅವರು ಸಚಿವರಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಸುರ್ಜಿವಾಳ ಹತ್ರ ಕೇಳಿಕೊಂಡಿದ್ದು, ಡಿ.ಕೆ. ಶಿವಕುಮಾರ್ ಹತ್ರ ಹೋಗಿದ್ದು, ನಾನು ವೆಂಕಟೇಶ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರನೂ ಕೂಡ ಹೋಗಿ ಪ್ರಸ್ತಾಪ ಮಾಡಿದ್ದು. ನಮ್ಮ ಜಿಲ್ಲೆ ಒಂದು ಶಕ್ತಿ ಅದು ಬರುತ್ತೆ, ಪಕ್ಷ ಸಂಘಟನೆ ಆಗುತ್ತೆ. ಈಗ ಸಚಿವ ಸ್ಥಾನದ ವಜಾ ಮಾಡಿರುವಂತದ್ದು ಹೈಕಮಾಂಡ್. ಎಸ್, ಇದು ಗುಬ್ಬಿ ಶ್ರೀನಿವಾಸ್ ಅವರು. ನಿನ್ನೆ ಅವರ ವರಸೆನೇ ಬೇರೆ ಇತ್ತು, ಏನೋ ಒಂದು ಸಂತೋಷ ಇತ್ತು. ಆದರೆ ಇವತ್ತು ಮಾಧ್ಯಮ ಜೊತೆ ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಜಿಲ್ಲೆಗೆ ಅನ್ಯಾಯ ಆಗ್ಬಿಡ್ತು, ಜಿಲ್ಲೆ ಇನ್ನು ಅಭಿವೃದ್ಧಿ ವಂಚಿತ ಜಿಲ್ಲೆಯಾಗಿ ಉಳ್ಕೋಬಹುದು. ರಾಜಣ್ಣ ಕೆಲವೊಂದು ಸ್ಟೇಟ್ಮೆಂಟ್ಗಳದೇನೇ ಇರಲಿ, ಆಭಾಸ ಅನಿಸಿರಲಿ, ಮತ್ತೊಂದು ಮಗದೊಂದು, ಆದರೆ ಜಿಲ್ಲೆಗೆ ಅನ್ಯಾಯ ಮಾಡಲಿಲ್ಲ. ಶಾಸಕರನ್ನು ಆಯ್ಕೆ ಮಾಡೋದು ಜನ ತನ್ನ ಜಿಲ್ಲೆಗಾಗಿ, ಜನಪರಕ್ಕಾಗಿ, ಜನಹಿತಕ್ಕಾಗಿ ಕೆಲಸ ಮಾಡಲಿ ಅಂಥೇಳಿ. ವಿಧಾನಸೌಧದಲ್ಲಿ ಕೂತ್ಕೊಂಡು ಬ್ಲೂ ಫಿಲಮ್ ನೋಡಲಿಲ್ಲ ಮನುಷ್ಯ. ವಿಧಾನಸೌಧದಲ್ಲಿ ಕೂತ್ಕೊಂಡು ಆಭಾಸ ಮಾತನಾಡಿಲ್ಲ ಮನುಷ್ಯ. ವಿಧಾನಸೌಧದಲ್ಲಿ ಕೂತ್ಕೊಂಡು ಪಬ್ಜಿ ಗೇಮ್ ಆಡಲಿಲ್ಲ ರಾಜಣ್ಣ. ಎಷ್ಟು ಬಾರಿ MLA ಆದರು. ಮಗನ ರಾಜಕೀಯ ಸ್ಥಾನಮಾನಕ್ಕಾಗಿ ಸರ್ಕಾರದ ವಿರುದ್ಧ ತಿರುಗಿ ಬೀಳಲಿಲ್ಲ ಮನುಷ್ಯ. ಆದರೂ ಕೂಡ MLC ಸ್ಥಾನ ಸಿಕ್ತು ರಾಜೇಂದ್ರರಿಗೆ. ಅಂತಹ ಒಂದು ವ್ಯಕ್ತಿತ್ವವನ್ನು ನಡೆಸಿಕೊಂಡ ರೀತಿ ಸರಿ ಇತ್ತ? DKಗಿಲ್ಲದ ಶೋಕಾಸ್ ನೋಟಿಸ್, KJ ಜಾರ್ಜ್ಗಿಲ್ಲದ ಶೋಕಾಸ್ ನೋಟಿಸ್, ಯಾಕೆ ರಾಜಣ್ಣಗೆ ಅಂತ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಸೊ ಗುಬ್ಬಿ ಶ್ರೀನಿವಾಸ್ ನಿನ್ನೆಯ ವರಸೆ ಬದಲು ಮಾಡಿಕೊಂಡು ಈಗ ವರಸೆ ಬದಲಾಯಿಸಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.